ಟಿವಿಯಲ್ಲಿ ಇಂತಹ ಒಳ್ಳೊಳ್ಳೆ ಕತೆಗಳನ್ನು ನೋಡೋದಷ್ಟೇ ಅಲ್ಲ, ಅದರಲ್ಲಿರೋ ನೀತಿನ ನಾವು ಅಳವಡಿಸ್ಕೊಳ್ಬೇಕು. ಇವತ್ತು ಟಿವಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಇನ್ಫೋಗುರುಗಳನ್ನು ಕರೆಯೋಣ, ಮಾಹಿತಿ ಚಿತ್ರ ನೋಡೋಣ. ಶಾಲೆಗೆ ರಜೆ ಇದೆ ಅಂತಾದ್ರೆ ಇಡೀ ದಿನ ಟಿವಿ ನೋಡ್ತಾ ಇರೋಣ ಅನ್ಸುತ್ತೆ. ಹಾಗ್ ಮಾಡ್ಬೇಡ. ಸ್ವಲ್ಪ ಹೊರಗಡೆ ಎಲ್ಲಾದ್ರೂ ಕ್ರಿಕೆಟು ಫುಟ್ಬಾಲ್ ಅಂತ ಏನಾದ್ರೂ ಆಟ ಆಡೋಕ್ ಹೋಗು. ಅತಿಯಾಗಿ ಟಿವಿ ನೋಡೋದು ಒಳ್ಳೇದಲ್ಲ. ಯಾಕೆ ಒಳ್ಳೇದಲ್ಲ? ಏನಾಗುತ್ತೆ ನೋಡಿದ್ರೆ? ಅಯ್ಯೋ, ಮಾನಸಿಕ ಖಿನ್ನತೆ, ತಲೆನೋವು, ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆ ಜೊತೆ ಅತಿಯಾದ ಆಲಸ್ಯ ಬೆಳೆಯುತ್ತಂತೆ. ಅಬ್ಬಾ, ಹೆಂಗಲ್ಲಾಗುತ್ತೆ ಅಲ್ವಾ? ಯಾರ್ ಕಂಡು ಹಿಡಿದ್ರೋ ಈ ಟಿವಿನ? ಅಮೆರಿಕಾದ ಫಿಲೋಟೇಲರ್ ಫಾನ್ಸ್ವರ್ತ್ ಅನ್ನೋರು 1927ರಲ್ಲಿ ಕಂಡು ಹಿಡಿದ್ರು. ಅದು ಇನ್ನಷ್ಟು ಅಭಿವೃದ್ಧಿಪಡಿಸಿ ಒಂದು ಆಕಾರಕ್ಕೆ ಬರಬೇಕಾದ್ರೆ 1939 ಆಗಿತ್ತು. ಹಾಗೆ ಆಗೆಲ್ಲ ಕಲರ್ ಟಿವಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಬ್ಲಾಕ್ ಅಂಡ್ ವೈಟ್ ಮಾತ್ರ ಇತ್ತು. ಅಷ್ಟೇ ಅಲ್ಲ, ಟಿವಿಯ ಹೊರಮೈ ಮರದಿಂದ ತಯಾರಿಸಲ್ಪಟ್ಟಿತ್ತು, ಗೊತ್ತಾ? ಹಂಗ? ಹೌದು. ಮೊದಲು ಟಿವಿಯಲ್ಲಿ ಏನನ್ನ ತೋರಿಸಿದ್ರು? ತುಂಬಾ ಮೊದಲು ಒಂದು ಮುಖವಾಡವನ್ನ ತೋರಿಸಲಾಗಿತ್ತು. ಅದಕ್ಕೆ ಸ್ಟುಕಿ ಬಿಲ್ ಅಂತ ಕರೀತಿದ್ರು. ನಂತರ ಇದನ್ನ ಕಂಡು ಹಿಡಿದವರ ಆಫೀಸಲ್ಲಿ ಒಬ್ಬ ಹುಡುಗ ಇದ್ದ, ವಿಲಿಯಂ ಟಾಯ್ಟನ್ ಅಂತ. ಆತನ ಮುಖ ಟಿವಿಲಿ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದು. ವಿಚಿತ್ರ ಅಂದ್ರೆ ಮೊದಲು ಆತ ಒಪ್ಪಿರ್ಲಿಲ್ವಂತೆ, ಗೊತ್ತಾ? ಆತಂಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಟಿವಿ ಈ ರೇಂಜಿಗೆ ಫೇಮಸ್ ಆಗುತ್ತೆ ಅಂತ. ಆತ ಏನಾದ್ರೂ ರಾಜಕಾರಣಿ ಆಗಿದ್ರೆ ಟಿವಿಲಿ ಬರೋಕೆ ಖುಷಿಯಿಂದ ಬರ್ತಿದ್ನೇನೋ. ಹೌದು, ಮೊಟ್ಟ ಮೊದಲನೇದಾಗಿ ಟಿವಿಯಲ್ಲಿ ಯಾವ ಕಾರ್ಯಕ್ರಮ ಪ್ರಸಾರವಾಯ್ತು? ಮೊದಲು 1931ರಲ್ಲಿ ದಿ ಟೆಲಿವಿಷನ್ ಗೋಸ್ಟ್ ಅನ್ನೋ ಕಾರ್ಯಕ್ರಮ ಬರ್ತಿತ್ತು. ಅದರಲ್ಲಿ ಒಬ್ಬ ಆಕ್ಟರ್ ಬಂದು ಕೊಲೆಯಾಗಿರೋರ ಕಥೆಗಳನ್ನ ಹೇಳ್ತಾ ಇದ್ನಂತೆ. ಓಹೋ, ಅವಾಗಿಂದನೂ ಜನರಿಗೆ ಕ್ರೈಮ್ ನೋಡೋ ಖಯಾಲಿ ಶುರುವಾಗಿತ್ತು ಅನ್ನು. ಟಿವಿ ನೋಡುವುದರ ಬಗ್ಗೆ ಕೆಲವೊಂದು ಶಾಕಿಂಗ್ ಫ್ಯಾಕ್ಟ್ಸ್ ಇವೆ. ಒಂದು ಸಮೀಕ್ಷೆಯ ವರದಿ ಪ್ರಕಾರ ಅಮೆರಿಕಾದಲ್ಲಿ 5ರಿಂದ 14 ವರ್ಷದ ಮಕ್ಕಳು ಅತಿಯಾಗಿ ಟಿವಿ ನೋಡಿ ಈವರೆಗೆ 13,000 ಸಾವು ಆಗಿದೆಯಂತೆ, ಗೊತ್ತಾ? ಹಾಗೇನೆ ಒಂದು ಮನೆಯಲ್ಲಿ ಒಂದು ಟಿವಿ ದಿನಕ್ಕೆ ಸರಾಸರಿ 8 ಗಂಟೆ ಆನ್ ಇರುತ್ತಂತೆ. ಹಾಗೆ ರಿಮೋಟ್ ಸಿಸ್ಟಮ್ ಬಂದಿದ್ಯಾವಾಗ? ಮೊದ್ಲೆಲ್ಲ ಕಂಪ್ಯೂಟರ್ಗೆ ಮೌಸ್ ಇರೋ ತರ ಒಂದು ಕೇಬಲ್ ಇರೋ ರಿಮೋಟ್ ಇರ್ತಿತ್ತು. 1980ರ ವೇಳೆ ಟಿವಿಗೆ ರಿಮೋಟ್ ಬಂತು. ಮುಂಚೆ ಎಲ್ಲ ಟಿವಿ ಜೊತೆ ಇರೋ ಬಟನ್ನ ಬಳಸಿ ಆಪರೇಟ್ ಮಾಡ್ತಾ ಇದ್ರು. ಸರಿ, ಇದುವರೆಗೆ ಅತಿ ಹೆಚ್ಚು ಜನ ನೋಡಿದ ಟಿವಿ ಕಾರ್ಯಕ್ರಮ ಯಾವುದು? ಜಗತ್ತಿನ ಅತಿ ಶ್ರೀಮಂತ ಕ್ರೀಡೆ ಫುಟ್ಬಾಲ್. ಹಾಗೇನೆ ಒಲಿಂಪಿಕ್ ಗೇಮ್ಸ್ ಇರುತ್ತಲ್ಲ, ಅವೆರಡು ಪ್ರಪಂಚದಾದ್ಯಂತ ಜನ ಜಾಸ್ತಿ ನೋಡೋ ಕಾರ್ಯಕ್ರಮ. ಈಗಂತೂ 100 ಚಾನಲ್ಲು, 100 ತರದ ಟಿವಿ. ಸಣ್ಣ ವಿಷಯ ಕೂಡ ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗೆ ಎಲ್ಲಾ ಕಡೆ ಹಬ್ಬಿರುತ್ತೆ. ಹೌದೌದು, ಟಿವಿ ಅತ್ಯಂತ ಪರಿಣಾಮಕಾರಿ ಮಾಧ್ಯಮ ಅಂತಾನೆ ಕರೀತಾರೆ. ಸರಿ, ನಾನ್ ಹೊರಟೆ. ಟಿವಿಲಿ ನನ್ನ ಫೇವ್ರೆಟ್ ಶೋ ಬರೋ ಟೈಮ್ ಆಯ್ತು. ಸರಿ, ನಾನು ಹೊರಟೆ. ಟಾಟಾ ಟಾಟಾ. ಪ್ರಾಮಾಣಿಕತೆಯನ್ನ ಬೆಳೆಸ್ಕೊಳ್ಳೋಣ. ಟಿವಿಲಿ ಒಳ್ಳೆ ಕಾರ್ಯಕ್ರಮವನ್ನ ಮಾತ್ರ ನೋಡೋಣ. ಇವಾಗ ನಾನು ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕತೆ ಹಾಗೂ ಮಾಹಿತಿ ಚಿತ್ರದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.